ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕುಕ್ಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂದರೆ ಎಳ್ಳಿಕಾಯಲ್ಲಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ಸಿಂಪಲ್ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ 6-7 ಎಳ್ಳಿಕಾಯಿ ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಆದಷ್ಟು ಕಲ್ಲುಪ್ಪನ್ನೇ ಬಳಸಿ. ಮತ್ತು ಒಂದು ಪ್ಲಾಸ್ಟಿಕ್ ಜಾರ್ ಯೂಸ್ ಮಾಡ್ಕೋಬೇಡಿ. ನಾನು ಗ್ಲಾಸಿಂದ ಯೂಸ್ ಮಾಡಿದ್ದೀನಿ, ಅಲ್ದವ್ರೆ ಸೆರಾಮಿಕ್ ಯೂಸ್ ಮಾಡಿ. ಪ್ಲಾಸ್ಟಿಕ್ಕಿಂದ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೋಬೇಡಿ. ಸ್ಟೆಪ್ 1 ಇಷ್ಟೇ ಬೇಕಾಗುತ್ತೆ. ಸ್ಟೆಪ್ 1ಅಲ್ಲಿ ಇಷ್ಟಕ್ಕೆ 3 ಪದಾರ್ಥ ಬೇಕಾಗೋದು. ಅದನ್ನು ಇವಾಗ ಎಳ್ಳಿಕಾಯಿನ ಈ ಥರ 2 ಭಾಗ ಕಟ್ ಮಾಡ್ಕೊಳ್ಳೋಣ. ಏಕೆಂದರೆ ಎಲ್ಲ ಒಂದೇ ಸತ ಐಟಮ್ ತೋರಿಸಿದ್ರೆ ನಿಮಗೆ ಹಿಂಸೆ ಆಗುತ್ತಲ್ಲ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರ್ತೀನಿ. ಲಾಸ್ಟಿಗೆ ಫೈನಲ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿವ್ರಂತೆ. ನೋಡಿ, ಈ ಥರ ಎಲ್ಲನೂ ಈಗ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ನೋಡಿ, ಅದರೊಳಗಿರೋ ಬೀಜನೂ ತೆಗಿಬೇಕಾಗುತ್ತೆ. 2 ಭಾಗ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೀಜನ ಕಟ್ ಮಾಡಿ ತೆಗಿತಾಯಿದ್ದೀನಿ. ನೋಡಿ, ಈ ಥರ ಸ್ಪೂನ್ ಸಹಾಯದಿಂದ ಬೀಜ ಟಕಂದು ಬರುತ್ತೆ. 1-2 ಇದ್ದರೆ ನಡೀತತೆ, ಜಾಸ್ತಿ ಬೀಜ ಇದ್ದರೆ ಕೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏಕೆಂದರೆ ಎಳ್ಳಿಕಾಯಿ ಕರಗಬೇಕಲ್ಲ, ಅವಾಗ ಬೀಜನ ಕರಗಿದಾಗ ಕೈ ಅಂಶ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಎಲ್ಲ ಬೀಜ ತೆಗ್ದಿದ್ದೀನಿ. ಇವಾಗ ನಿಮಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊತಾಯಿದ್ದೀನಿ. ನಿಮಗೆ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಎಳ್ಳಿಕಾಯಿ ಬೇಗ ಕರಗುತ್ತೆ. ನೀವು ದಪ್ಪ ಕಟ್ ಮಾಡ್ಕೊಂಡ್ರೆ ಎಳ್ಳಿಕಾಯಿ ಬೇಗ ಕರಗಲ್ಲ. ಅದಕ್ಕೋಸ್ಕರ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಟ್ ಮಾಡಾದಮೇಲೆ ಬೀಜಗಳಿದ್ದರೆ ಇನ್ನೊಂದು ಸತಿ ತೆಗಿಯೋಣ. ಆದಷ್ಟು ನೋಡಿ, ಒಂದೊಂದು ಪೀಸು ಇವಾಗ ಬೀಜ ಮಧ್ಯದಲ್ಲಿದ್ದರೆ ಇವಾಗಲೂ ಗೊತ್ತಾಗುತ್ತೆ. ತೆಗೆದು ಹಾಕೋಣ. ಇದೇ ಥರ ನಾವು ಎಲ್ಲನೂ ಕಟ್ ಮಾಡಾದಮೇಲೆ ನೋಡಿ, ಇನ್ನೊಂದು 10 ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ಲು. ನೋಡಿ, ಇವಾಗ ಇಷ್ಟೆಲ್ಲನೂ ಕಟ್ ಮಾಡಿ ಹಾಕಿದ್ದೀನಿ ಎಳ್ಳಿಕಾಯ. ಇವಾಗ ನಾನು ಒಂದು ಎಳ್ಳಿಕಾಯಿ ಇಟ್ಟಿದೆ, ಅದನ್ನು ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಹಿಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಜ್ಯೂಸ್ ಥರ ಒಂದು ಎಳ್ಳಿಕಾಯಿನ ಇನ್ನು 6 ಎಳ್ಳಿಕಾಯಿನ ಈ ಥರ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡಿದ ಗ್ಲಾಸ್ ಜಾರಿಗೆ ಆದಷ್ಟು ನೀವು ಗ್ಲಾಸ್ ಜಾರ್ ಅಥವಾ ಸೆರಾಮಿಕ್ ಜಾರ್ನ ಯೂಸ್ ಮಾಡಿ. ಪ್ಲಾಸ್ಟಿಕ್ ಜಾರ್ ಯೂಸ್ ಮಾಡಿದರೆ ನೀವು ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಗ್ಲಾಸ್ ಜಾರ್ ಯೂಸ್ ಮಾಡ್ತೀನಿ. ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಬೇಕು ಅಂದರೆ ನಾನು ಕಮೆಂಟಲ್ಲಿ ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮ್ ಲಿಂಕ್. ಟೆಲಿಗ್ರಾಮಿಂದ ನೀವು ಬೈ ಮಾಡ್ಕೊಳ್ಳಿ. ಯಾವುದಕ್ಕೂ ಕಮೆಂಟ್ ಬಾಕ್ಸ್ ಒಂದ್ಸಲ ಚೆಕ್ ಮಾಡಿ. ನಾನಿಲ್ಲಿ 1 ಲೆವೆಲ್ಗೆ ಎಳ್ಳಿಕಾಯಿ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಲೇಯರ್ ಎಳ್ಳಿಕಾಯಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸೇಮ್ ಪ್ರೆಸರ್ ಒಂದು ಅರ್ಧ ಹಿಡಿ ಉಪ್ಪು ಹಾಕೋಬೇಕಾಗುತ್ತೆ. ನೀವು ಈ ಥರ ಪ್ರೊಸೀಜರ್ ಮಾಡಿದರೆ ನಿಮಗೆ ಪಕ್ಕ ಅಳತೆ ಪ್ರಮಾಣ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರಾಗಿ ನಾನು ಈ ಮೆಥಡ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟ್ 2ನೇ ಲೇಯರು ಅರ್ಧ ಹಿಡಿ ಉಪ್ಪು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ನೋಡಿದ್ರೆ ಟೋಟಲ್ 1 ಹಿಡಿ ಉಪ್ಪಾಯಿತು. ನಾನಿಲ್ಲಿ ಎಷ್ಟು ಗ್ರಾಮ್ ಅಂತ ಹೇಳೋಕ್ಕಾಗಲ್ಲ, ಇಡೀ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. ಅದಕ್ಕೋಸ್ಕರ ನೋಡಿ, ಇಷ್ಟು ಇನ್ನೊಂದು ಲೇಯರ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಿಮಗೆ ಪೂರ್ತಿ ಪಿಂಟು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ.
ಉಪ್ಪಿನಕಾಯಿ ಎಳ್ಳಿಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ. ಇದೇ ಥರ ನೀವು ಬೇರೆ ಉಪ್ಪಿನಕಾಯಿ ಬೇಕು ಅಂದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಲಾಸ್ಟಿಗೆ ರಸ ಹೊಡ್ಕೊಳುತ್ತೆ, ಅದನ್ನು ಹಿಂಗೆ ಹಾಕ್ತಾಯಿದ್ದೀನಿ ಅದರೊಳಗೆ. ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಎಷ್ಟು ಹಸಿ ರಸನ ಹಿಂಡು ಮಾಡಿಕೊಂಡಿದ್ನಲ್ಲ ಅದನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದಕ್ಕೆ ಒಂದು ಡ್ರಾಪು ನೀರು ಹಾಕೋಂಗಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಗೊಜ್ಜಿನ ಟೈಪ್ ಬೇಕಲ್ಲ ಅಂತ ನಾನು ಇಲ್ಲಿ ಎಳ್ಳಿಕಾಯಿ ರಸನ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಇಡೀ ಟೋಟಲ್ ಬೇಕಾಗುತ್ತೆ ಉಪ್ಪು. ಈಗ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಉಪ್ಪು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಎಳ್ಳಿಕಾಯಿಗೆ ನೀಟಾಗಿ ಉಪ್ಪು ಕೂತ್ಕೊಂಡು ಉಪ್ಪಿಂದಲೇ ಎಳ್ಳಿಕಾಯಿ ಕರಗಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಕುಲ್ಕೋಣ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಏಕೆಂದರೆ ನೀವು ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಏನೂ ಪರವಾಗಿಲ್ಲ, ಅದು ಬ್ಯಾಲೆನ್ಸಿಂಗ್ ಆಗುತ್ತೆ. ಅಂದರೆ ಓವರಾಗಿ ಉಪ್ಪು ಹಾಕೋಂಗಿಲ್ಲ, ಸ್ವಲ್ಪ ಉಪ್ಪು ಹಾಕೊಂಡ್ರೆ ನಡೀತದೆ. ಇದಕ್ಕೆ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವಾಗ 12 ದಿವಸ ಬಿಡೋಣ. 12 ದಿವಸ ಬಿಟ್ಟಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ, ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಜಚ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 2 ಬೆಳ್ಳುಳ್ಳಿನ ದಪ್ಪ ಬೆಳ್ಳುಳ್ಳಿನ ಜಚ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 15ರಿಂದ 20 ಅಷ್ಟನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಬೇಕಾಗುತ್ತೆ ಮತ್ತು ಮೆಣಸಿನ್ಕಾಯಿ ಪುಡಿ ಬೇಕಾಗುತ್ತೆ. ಅದು ಕಲ್ಲರ್ಗೆ ಮೆಣಸಿನ್ಕಾಯಿ ಪುಡಿ ಬೇಕಾಗುತ್ತೆ. ಇವಾಗ ನೆಕ್ಸ್ಟು ಪುಡಿ ಮಾಡ್ಕೊಳ್ಳೋಣ. ಈಗ 15 ದಿವಸ ಆಗೋ ತಕ್ಕ ಬಿಟ್ಟಿದ್ದೀನಿ. 15 ದಿವಸ ಆದಮೇಲೆ ಈ ಪ್ರೊಸೀಜರ್ ನಾನು ಮಾಡ್ತಿರೋದು. ನೆಕ್ಸ್ಟು ನಾನಿಲ್ಲಿ 150 ಗ್ರಾಮಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕತ್ತಾಯಿದ್ದೀನಿ. ಹಾಕೊಂಡು ಈ ಥರ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಇನ್ನೂ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಸಾಸಿವೆ ಆದರೆ ಆಗುತ್ತೆ. ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕೊಳ್ಳೋಣ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಳ್ಳೋಣ. ಇಷ್ಟೆಲ್ಲ ಆಫ್ ಮಾಡಿಬಿಡೋಣ. ಏಕೆಂದರೆ ಆ ಎಣ್ಣೆ ಬಿಸಿ ಎಣ್ಣೆಲೇ ಇದೆಲ್ಲ ಫ್ರೈ ಆಗುತ್ತೆ ನೀಟಾಗಿ. ನೆಕ್ಸ್ಟು ಇದಕ್ಕೆ ಅದು ಒಗ್ಗರಣೆಗಾಯಿತು. ನೆಕ್ಸ್ಟು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹಸಿರು ಒಣಮೆಣ್ಸಿನ್ಕಾಯಿಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮಾಮೂಲಿ ಮೆಣಸಿನ್ಕಾಯಿನ ಎಳ್ಳು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದು ನೆಕ್ಸ್ಟ್ 15 ದಿವಸ ಆದಮೇಲೆ ಇದನ್ನು ಮಾಡ್ತಿರೋದು. ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ನೆಕ್ಸ್ಟು 1/4 ಸ್ಪೂನಷ್ಟು ಸಾಸಿವೆ ಹಾಕೋಣ. ಸಾಸಿವೆನೂ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ನೋಡಿ ಹಾಕೊಳ್ಳಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ. ಜೀರಿಗೆ ಪರವಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೀತತೆ. ಅದಕ್ಕೋಸ್ಕರ ನಾನು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ನೆಕ್ಸ್ಟು ಮೆಂತ್ಯ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ. ಮೆಂತ್ಯ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಕೈ ಹೊಡಿತತೆ. ಅದಕ್ಕೋಸ್ಕರ ಇಷ್ಟನ್ನು ಒಂದು ಸತಿ ಎಣ್ಣೆ ಹಾಕಲ್ದಂಗೆ ಡ್ರೈಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ನಿಮಿಷ 4 ನಿಮಿಷ ಫ್ರೈ ಆದರೂ ಸಾಕಾಗುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.
ಇದಕ್ಕಿಂತ ತುಂಬ ವೀಡಿಯೋಗಳು ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ನೋಡಿದ್ರಲ್ಲ ಎಷ್ಟು ಈಸಿ. ನೆಕ್ಸ್ಟು ಇದು ಬಿಸಿ ತಣ್ಣಗಾಕೆ ಒಂದು 10 ನಿಮಿಷ ಬಿಟ್ಟು ನೆಕ್ಸ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಇದಕ್ಕೆ ತುಂಬಿಬಿಟ್ಟು ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ದಪ್ಪ ತರ್ತರಿಯಾಗಿ ಮೆಣಸಿನ್ಕಾಯ ಫ್ರೈ ಮಾಡ್ಕೊಂಡಿದ್ದೀನಿ 1 ರೌಂಡು. ನೆಕ್ಸ್ಟು ಮೆಂತ್ಯ ಎಲ್ಲನೂ ಸೇರಿಸಿ ಫುಲ್ಲು ನೈಸು, ನಿಮಗೆ ಎಷ್ಟು ನೈಸಾಗಿ ಪೌಡ್ರ್ ಮಾಡೋಕ್ಕಾಗುತ್ತೋ ಅಷ್ಟು ನೈಸಾಗಿ ನೀವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಬಂದು ಇಟ್ಟಿದ್ದೀನಿ ನೋಡಿ ಎಷ್ಟು ನೈಸಾಗಿ ಆಗೈತೆ ಅಂತ. ಇಷ್ಟು ಪೌಡ್ರ್ ಆದಮೇಲೆ ನೆಕ್ಸ್ಟ್ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ನಾವು 15 ದಿವಸ ಆದಮೇಲೆ ಎತ್ತುತ್ತಾಯಿದ್ವಿಲ್ಲ ಅವಾಗವಾಗ ತಿರ್ಸ್ಕೊತಾಯಿತ್ತು ನೋಡಿ ಎಷ್ಟು ಅಳಿಗೈತೆ ಅಂತ. ಎಷ್ಟು ಇದು ಪೌಡ್ರೆಲ್ಲನೂ ಇದ್ರೊಳಗೆ ಹಾಕೊಳ್ಳೋಣ. ಎಷ್ಟು ಫ್ರೈ ಮಾಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಅಚ್ಚ ಖಾರ ಪುಡಿ 1 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ನಿಮಗೆ ಖಾರ ಬೇಕು ಅಂದರೆ 2 ಸ್ಪೂನ್ ಹಾಕೊಳ್ಳಿ. ಖಾರ ಬೇಡ ಲೈಟಾಗಿ ಖಾರ ಇರಲಿ ಅಂದರೆ 1 ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ ಇದನ್ನು ತಿರ್ಸ್ಕೋಬೇಕಾಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೊಜ್ಜಾರತ್ತೆ ಅಂತ ನಾವು ಕ್ಯಾಪ್ ಹಾಕೊಂಡ್ಬಿಟ್ಟು ತಿರ್ಸ್ಕೊಂಡ್ರೆ ಅವಾಗ ಪರ್ಫೆಕ್ಟಾಗಿ ಆಗುತ್ತೆ. ಈ ಥರ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ನೀಟಾಗಿ ತಿರ್ಸ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಅದಕ್ಕೆ ಅದರೊಳಗೆ ನೀಟಾಗಿ ಮಿಕ್ಸ್ ಆಗಿರಬೇಕು. ಅದಕ್ಕೋಸ್ಕರ ಈ ಮಿನಿಮಮ್ 15 ದಿವಸಕ್ಕೆ ಅಳಗಬೇಕು. 15 ದಿವಸ ತನಕ ಇರುತ್ತೆ. ಮಧ್ಯೆ ನೀವು 2-3 ದಿವಸಕ್ಕೆ ಒಂದ್ಸತಿ ನೀವು ಈ ಥರ ತಿರ್ಸ್ಕೋಬೇಕಾಗುತ್ತೆ. ನಾನು ಅದೆಲ್ಲನೂ ವೀಡಿಯೋ ಮಾಡಿಲ್ಲ, ಲಾಂಗ್ ಆಗುತ್ತೆ ಅಂತ. ನೆಕ್ಸ್ಟು ಇದನ್ನು ಎಲ್ಲ ಮಿಕ್ಸ್ ಆಗಿದೆ ಆಲ್ಮೋಸ್ಟು ನೋಡಿ. ಈ ಮಿಕ್ಸ್ ಆಗಿರೋನ್ನ 12 ದಿವಸ ಕ್ಲೋಸ್ ಮಾಡ್ಕೊಂಡಿರ್ಬೇಕು. ಆವಾಗವಾಗ ನೀವು ತಿರುಗಿಸ್ತಾ ಇರಬೇಕು. ನೋಡಿ 12 ದಿವಸಕ್ಕೆ ಯಾವ ಥರ ಕಲರ್ ಬಂದಿರುತ್ತೆ ಅಂತ ತೋರಿಸ್ತಾಯಿದ್ದೀನಿ. ಬೇಕಾದ್ರೆ ಇನ್ನೂ ಒಂದು 10 ದಿವಸ ನೀವು ಹಂಗೆ ಇಟ್ಕೋಬೋದು, ಏನು ಪ್ರಾಬ್ಲಮ್ ಏನೂ ಆಗೋಲ್ಲ. ನೀವು 3 ದಿವಸಕ್ಕೆ 4 ದಿವಸಕ್ಕೆ ಒಂದ್ಸತಿ ತಿರ್ಸ್ಕೋಬೇಕಾಗುತ್ತೆ. ನೋಡಿ ಇದು 14ನೇ ದಿವಸ ಆಗೈತೆ. ಈ ಥರ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ 23ನೇ ದಿವಸಕ್ಕೆ ನಿಮಗೆ ಈ ಥರ ಉಪ್ಪಿನಕಾಯಿ ರೆಡಿ ಆಗೈತೆ. ಇದು 23 ದಿವಸ ಪ್ಲಸ್ 15 48 ದಿವಸ ಅಥವಾ 50 ದಿವಸಕ್ಕೆ ನಿಮಗೆ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಕರಗಿ ರೆಡಿ ಆಗೈತೆ. ಇದೇ ಥರ ನನ್ನ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.